ನರೇಂದ್ರ ಮೋದಿಯವರಿಗೆ ಭಯೋತ್ಪಾದಕ ಅಂತ ಹೇಳ್ತಾರೆ ಖರ್ಗೆ. ಅಂದ್ರೆ ಖರ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೇಳಿದೆ ಅಂತ. ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಖರ್ಗೆ ಅವರು ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ತಮ್ಮ ಬೇಜವಾಬ್ದಾರಿ ವರ್ತನೆ ಏನಿದೆಯಲ್ಲ, ಬೇಜವಾಬ್ದಾರಿ ತರದ ಮಾತಿದೆಯಲ್ಲ, ಇದು ಇಡೀ ದೇಶದ ಜನಕ್ಕೆ, ಪ್ರಪಂಚದ ಜನಕ್ಕೆ ಮಾಡಿದಂತ ದೊಡ್ಡ ಅಪಮಾನ ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಯೋತ್ಪಾದಕತೆಯನ್ನ ಮೆಟ್ಟಿ ನಿಲ್ಲಬೇಕಾಗಿತ್ತು. ಭಯೋತ್ಪಾದಕತೆಯನ್ನ ನೀವು ಮೆಟ್ಟಿ ನಿಲ್ಲದೆ ಭಯೋತ್ಪಾದಕರಿಗೆ ಶಕ್ತಿಯನ್ನು ಕೊಟ್ಟು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತರಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ನಿಮ್ಮ ಭಯೋತ್ಪಾದಕತೆ ಬಿಲ್ರನ್ಮಾಲೆಯಿಂದ. ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ರೆ ಅವರೆಲ್ಲ ನೀವು ಅವರಿಗೆಲ್ಲ ರಕ್ಷಣೆ ಕೊಟ್ಟುಕೊಂಡು ದೇಶದ ಅತ್ಯಂತ ಭಯೋತ್ಪಾದಕ ಬಿಲ್ರನ್ಮಾಲೆ ನೀವು ಇಂದಿರಾ ಗಾಂಧಿನ ಮರ್ಡರ್ ಮಾಡಿದ್ರು ನೆನಪು ಮಾಡಿಕೊಳ್ಳದೆ ಯಾರು ಭಯೋತ್ಪಾದಕತೆಯ ತಾಂಡವನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಗಂಟು ಮೂಟೆ ಗಂಟು ರೀತಿಯೊಳಗಡೆ ಭಯೋತ್ಪಾದಕ ಕೃತ್ಯವನ್ನು ಬಗ್ಗೆ ಮಾಡಿದಂಥದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಯೋತ್ಪಾದಕರಿಂದ ಹತರಾಗಿದ್ದು ನೀವು, ಅವರಿಗೆ ಕುಮ್ಮಕ್ಕು ಕೊಟ್ಟವರನ್ನು ಬೆಳೆಸ್ತಾ ಇದ್ದಿದ್ದು ನೀವು ಕಾಂಗ್ರೆಸ್ನವರು. ಅವರನ್ನೆಲ್ಲ ಹತ ಮಾಡಿದ್ರೆ ನಿಮಗೆ ಮೋದಿನ ಭಯೋತ್ಪಾದಕರಂತೆ ಕಾಣ್ತಾರೆ ಅಂತಾದ್ರೆ ನಿಮಗೆ ಮನುಷ್ಯತ್ವ ಇದೆ ಅಂತ ಹೇಳ್ಬೇಕಾ? ನಿಮಗೇನಾದ್ರು ಮಾನ ಮರ್ಯಾದೆ ಅಂತ ಇದೆ ಅಂತ ಹೇಳ್ಬೇಕಾ? ನಾವು ಯಾರು ಸಾಕ್ತಾ ಇದ್ದೀರಿ ನೀವು ಹೇಳಿದಂತ ಮಾತು ಎಂತೆಂಥದ್ದು? ಕಾಂಗ್ರೆಸ್ ಈ ದೇಶಕ್ಕೆ ಅಪಮಾನ ಮಾಡ್ತಾನೆ ಬಂದಿದೆ ಮೊದಲಿಂದಲೂ ಕೂಡ. ಮೊನ್ನೆ ಕುಲದಲ್ಲಿ ಹೇಳಿರುವಂತ ಸಂಗತಿಯನ್ನು ತಾವು ಉಲ್ಲೇಖ ಮಾಡಿದ್ರಿ. ಯಾವುದು ಭ್ರಷ್ಟ ವ್ಯವಸ್ಥೆಗಳಿದೆ, ಭ್ರಷ್ಟ ವ್ಯಕ್ತಿಗಳಿದ್ದಾರೆ, ಬೇರೆ ರೀತಿಯ ಸಂಘಟನೆ ಮಾಡುವಂತ ವ್ಯಕ್ತಿಗಳಿದ್ದಾರೆ, ಅವರನ್ನು ಬಗ್ಗುಬಡಿಬೇಕು ಅಂತ ಕುರಾನಲ್ಲಿ ಹೇಳಿದೆ ಅಂತ ಹೇಳಿ ನಿಮಗೆ ಕಣ್ಮುಂದ್ ಬಂದಿದೆ. ಅದ್ರಲ್ಲಿ ಹೇಳಿರಲ್ಲ, ಹೌದು, ಅದೆಲ್ಲ RSS ಗೆ ಬಗ್ಗುಬಡಿರಿ ಅಂತ ಹೇಳಿಲ್ಲ ಕುರಾನ್ನಲ್ಲಿ. ಭಯೋತ್ಪಾದಕರಿಗೆ ಮಟ್ಟ ಹಾಕಿರಿ ಅಂತೇಳಿ ಕುರಾನ್ನಲ್ಲಿ ಹೇಳಿಲ್ಲ. ಆದ್ರೆ ನೀವೇನು ಹೇಳಿದ್ರಿ? RSS ಅವರಿಗೆ ಕೊಲೆ ಮಾಡಿ ಇರುತ್ತ ಮಾತನ್ನ ಹೇಳಿದ್ರಿ. RSS ಗೆ ಕೊಲೆ ಮಾಡಿ, RSS ಕಾರ್ಯಕರ್ತರಿಗೆ ಕೊಲೆ ಮಾಡಿ. ಏನ್ ಮಾತಾಡ್ತಿದ್ದೀರಿ ನೀವು ಖರ್ಗೆ ಅವರೇ? ದೇಶಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆ ದೇಶಭಕ್ತ ಸಂಘಟನೆಯಿಂದ ಪ್ರಧಾನಮಂತ್ರಿ ಆಗಿರುವಂತದ್ದು ನರೇಂದ್ರ ಮೋದಿ ಅವರು ಈ ದೇಶದ ಭಯೋತ್ಪಾದಕರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಸಂರಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ದೇಶ ಅಭಿನಂದನೆ ಸಲ್ಲಿಸಿದೆ. ಅದಕ್ಕೆ ಏನೇನೆಲ್ಲ ಹೇಳ್ತೀರಿ ನೀವು? ಮೋದಿನೇ ಭಯೋತ್ಪಾದಕ ಅಂತ ಹೇಳಂತ ಕಾಂಗ್ರೆಸ್ ಈ ದೇಶದಲ್ಲಿ ಇರ್ಬೇಕಾ? ಈ ದೇಶದ ಜನ ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಿಮ್ಮನ್ನೆಲ್ಲ ಕಳಿಸಿದ್ದಾರೆ. ಇನ್ನು ಭೂಗತಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಈ ದೇಶದ ಮತದಾರ ನಿಮಗೆ.